ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಶ್ರೀ ಬ್ರಹ್ಮಜ್ಞಾನಿ ನಿಟ್ರವಟ್ಟಿ ಬಸಪ್ಪ ತಾತನವರ 53 ಹಾಗೂ ಶರಣೆ ನಿಂಗಮ್ಮನವರ 32ನೇ ವರ್ಷದ ಪುಣ್ಯಾರಾಧನೆ ಮತ್ತು 9ನೇ ವರ್ಷದ ಜಾತ್ರಾ ಮಹೋತ್ಸವ ಈಚೆಗೆ ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಗ್ರಾಮದಲ್ಲಿ ಜರುಗಿತು. ಹಾಲು ಮತಸ್ಥರಿಂದ ಕಳಸ ಸಮೇತ ಗಂಗೆ ಪೂಜೆ, ಶರಣರ ಭಾವಚಿತ್ರ ಹಾಗೂ ಉದ್ಭವ ಮೂರ್ತಿಗಳ ಮೆರವಣಿಗೆ, ಪ್ರತಿಭಾ ಪುರಸ್ಕಾರ, ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ, ಬ್ರಹ್ಮಜ್ಞಾನಿ ನಿಟ್ರವಟ್ಟಿ ಬಸಪ್ಪ ತಾತನವರ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಕೆ.ಬಿ. ವೇದಮೂರ್ತಿ, ಮುಖಂಡರಾದ ಶಶಿಕಲಾ, ಕೆ.ಎಸ್. ದಿವಾಕರ್ ಸೇರಿದಂತೆ ಮಠಾಧೀಶರು, ಭಜನಾ ಮಂಡಳಿಗಳ ಕಲಾವಿದರು, ಎಮ್ಮಿಗನೂರು ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಈ ಮಂಗಲ ಕಾರ್ಯಕ್ಕೆ ಸಾಕ್ಷಿಯಾದರು. ಇವತ್ತು ನನಗೆ ಪರಮಪೂಜ್ಯ ಸ್ವಾಮಿಗಳು ಹೇಳ್ತಾ ಇದ್ರು, ಇವತ್ತು ನಮ್ಮ ಬಸಪ್ಪ ತಾತನವರು ಅಂತಂದ್ರೆ ಬಹಳ ದೊಡ್ಡ ಬ್ರಹ್ಮಜ್ಞಾನಿಗಳು. ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಗೆ ಮಾತ್ರ ಅಲ್ಲ, ಸುತ್ತಮುತ್ತಲ ಭಾಗದಲ್ಲಿ ಕೂಡ ಅವರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಪವಾಡ ಪುರುಷ ರೀತಿಯಲ್ಲಿ ಅವರು ಇದ್ದಿದ್ದು ಅಂತ ಹೇಳಿ, ಅವರ ಮೊಮ್ಮಕ್ಕಳಾಗಿ ಈ ಎಲ್ಲ ಆಚಾರ ವಿಚಾರಗಳನ್ನ ನಡೆಸ್ಕೊಂಡು ಬರ್ತಾ ಇರುವಂತ ವೇದಮೂರ್ತಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಎಮ್ಮಿಗನೂರು ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಹಿರಿಯ ತಂದೆ ತಾಯಿಂದರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ಮಾಧ್ಯಮದ ಸ್ನೇಹಿತರಿಗೆ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತು ನಮ್ಮ ವಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದವೋ ಅಥವಾ ಬಸಪ್ಪ ತಾತನವರ ಆಶೀರ್ವಾದವೋ 14 ವರ್ಷಗಳ ನಂತರ ಬಳ್ಳಾರಿ ಜಿಲ್ಲೆಗೆ ನಾನು ಹೆಜ್ಜೆ ಇಟ್ಟಿದ ಮೇಲೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ, ಅದು ಮೊದಲನೇದಾಗಿ ಎಮ್ಮಿಗನೂರಲ್ಲಿ ಒಂದು ಆಧ್ಯಾತ್ಮಿಕ ಧಾರ್ಮಿಕ ಒಂದು ಒಳ್ಳೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮತ್ತು ಸ್ವಾಮಿಗಳ ತುಲಾಭಾರ ಕಾರ್ಯಕ್ರಮಕ್ಕೆ, ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾನು ಮೊದಲನೇದಾಗಿ ಎಮ್ಮಿಗನೂರು ಗ್ರಾಮಕ್ಕೆ ನಾನು ಪಾದಾರ್ಪಣೆ ಮಾಡಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಬಂಧುಗಳು. ಅದರೊಟ್ಟಿಗೆ ಈ 14 ವರ್ಷಗಳ ನನ್ನ ಎಲ್ಲ ವನವಾಸವನ್ನು ಕೂಡ ನಾನು ಮರೆತೋಗ್ಬಿಟ್ಟು ಇವತ್ತು ಎಮ್ಮಿಗನೂರಲ್ಲಿ ಇವತ್ತು ನಾನು ಇದ್ದೀನಿ ಅಂದ್ರೆ 14 ವರ್ಷಗಳ ನಂತರ ಮತ್ತೆ ನಾನು ಎಮ್ಮಿಗನೂರಿಗೆ ಬಂದಿದ್ದೀನ ಅಥವಾ ನಿನ್ನೆ ಮೊನ್ನೆ ಬಂದು ಹೋಗಿದ್ದೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರೀತಿ ಅಭಿಮಾನ ನನಗೆ ಇವಾಗ ಕಾಣಿಸ್ತಾ ಇರೋದು ಬಂಧುಗಳಿಗೆ. ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ನಾವು ಯೋಚನೆ ಮಾಡಿದ್ರೆ, ಇವತ್ತು ನಮ್ಮ ನಾಡು, ನುಡಿ, ನೆಲ, ಜಲ, ಸಂಸ್ಕೃತಿ, ಭಾಷೆ, ನಮ್ಮ ಹಿರಿಯರು ಹಾಕೊಟ್ಟಿರುವಂತ ಒಂದು ಹಾದಿಯಲ್ಲಿ ನಾವು ಇವತ್ತೇನು ಹೋಗ್ತಾ ಇದೀವಿ ಅನ್ನೋದಕ್ಕೆ ನನ್ನ ಪ್ರೀತಿಯ ತಮ್ಮ ವೇದಮೂರ್ತಿನೇ ಒಂದು ದೊಡ್ಡ ಉದಾಹರಣೆ ಅಂತ ನಾನು ಹೇಳ್ಬಹುದಾಗಿದೆ. ಯಾಕೆಂತಂದ್ರೆ ಇದು ಸಣ್ಣ ವಿಚಾರ ಅಲ್ಲ. ನಾನು ನಾಳೆ ಬೆಳಿಗ್ಗೆ ನನ್ನ ಇಡೀ ಕುಟುಂಬ ಕುಂಭಮೇಳಕ್ಕೆ ನಾವು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಿ. ಆದ್ರೆ ಇವತ್ತು ನಾನು ಆಲ್ರೆಡಿ ಪ್ರಯಾಗ್ರಾಜ್ಗೆ ಕುಂಭಮೇಳದಲ್ಲಿ ಇದೀನ ಅನ್ನುವಂತ ರೀತಿಯಲ್ಲಿ ಇವತ್ತು ಎಲ್ಲ ಈ ಕಲಾ ತಂಡಗಳು, ಇಲ್ಲಿರುವಂತ ಒಂದು ಒಳ್ಳೆ ವಾತಾವರಣ, ಈ ಆಧ್ಯಾತ್ಮಿಕ ವಾತಾವರಣ, ಇದೆಲ್ಲ ಕೂಡ ನೋಡ್ತಾ ಇದ್ರೆ ಈಗಾಗಲೇ ನಾನು ಪ್ರಯಾಗ್ರಾಜಲ್ಲಿ ಹೆಜ್ಜೆ ಇಟ್ಟಿದ್ದೀನಿ ಅನ್ನುವಂತ ಭಾವನೆ ಇವತ್ತು ಎಮ್ಮಿಗನೂರಲ್ಲಿ ನನಗಾಗಿದೆ ಬಂಧುಗಳಿಗೆ. ಹಾಗಾಗಿ ಬರುವಂತ ದಿನಗಳಲ್ಲಿ ನನಗೆ ಬಹಳಷ್ಟು ಕೆಲಸಗಳಿತ್ತು. 4 ವರ್ಷ ನಾನು ಮಂತ್ರಿ ಆಗಿದ್ದಾಗ ಮಾಡಿರೋ ಕೆಲಸಗಳಾಗಿರ್ಬೋದು, ಆ 1-2 ವರ್ಷಗಳು ನನಗೆ ಬಂಧನ ಆಗದೆ ಹೋಗಿದ್ರೆ ಗಂಗಾವತಿ ಕಂಪ್ಲಿಯಿಂದ ಹಿಡಿದು ಎಮ್ಮಿಗನೂರು ಮೇಲೆ ಕುರುಗೋಡು, ಬಾದಿನಟ್ಟಿ, ಸಿದ್ದಮ್ಮನಹಳ್ಳಿ, ಕುಡ್ತಿನಿ, ಜಾನೆಕುಂಟೆ, ಬಳ್ಳಾರಿಗೆ 80 ಅಡಿ ರಸ್ತೆ, ಪ್ರತಿ ಗ್ರಾಮಕ್ಕೆ ಬೈಪಾಸ್ ರಸ್ತೆಗಳ ಮೂಲಕ ಕಂಪ್ಲಿ ಗಂಗಾವತಿ ಬ್ರಿಡ್ಜ್ ಅನ್ನ ಕಟ್ಟಿ ಒಂದು ಇತಿಹಾಸ ಸೃಷ್ಟಿ ಮಾಡಬೇಕನ್ನೋ ಆಸೆ ಇತ್ತು ನನಗೆ. ಆದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬರುವ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಅಂತ ಒಳ್ಳೆ ಕೆಲಸಗಳು ಆಗೇ ಆಗುತ್ತೆ ಅನ್ನುವಂತ
ಒಂದು ನಂಬಿಕೆ, ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತಿಗೂ ಇರಬೇಕು ಅಂತ ಹೇಳ್ತಾ ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡಿದ್ದು ಮತ್ತು ಈ ಒಂದು ವಿಚಾರದಲ್ಲಿ ಇಷ್ಟೆಲ್ಲ ವಿಜೃಂಭಣೆಯಿಂದ ಆಗಿರುವಂತ ಈ ಕಾರ್ಯಕ್ರಮದಲ್ಲಿ ಕಳೆದ ವರ್ಷ ನನ್ನ ಶ್ರೀಮತಿ ಅವರು ಇಲ್ಲಿ ಬಂದು ಪಾಲ್ಗೊಂಡಿದ್ರು. ಈ ವರ್ಷ ನಾನು ಬರಬೇಕು ಅಂತ ಹೇಳಿ ಇದೇ ಕಾರ್ಯಕ್ರಮದಲ್ಲಿ ಏನ್ ನನ್ನ ಶ್ರೀಮತಿ ಅವರು ಸಂಕಲ್ಪ ತೊಟ್ಟಿದ್ರು, ಇವತ್ತು ನಮ್ಮ ತಾತನವರ ಆಶೀರ್ವಾದದಿಂದ ಈ ವರ್ಷ ನಾನೇ ಬಂದು ನಿಮ್ ಮುಂದೆ ಮಾತಾಡ್ಬೇಕು ಅಂತಂದ್ರೆ ನಿಜವಾಗ್ಲೂ ಕೂಡ ಎಮ್ಮಿಗ್ನೂರ್ ಅಂದ್ರೆ